ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿದ್ದೀರಾ. ಎಸ್, ಇವತ್ತು ನನ್ನ ಹತ್ರ ಒಂದಷ್ಟು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಇದೆ. ಇವಾಗೆಲ್ಲ ಕ್ರೇಪ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಟ್ರೆಂಡ್ ನಡೀತಾ ಇದೆ. ಸೊ ನಾನು ಅಷ್ಟೇ ಒಂದಷ್ಟು ಪರ್ಚೇಸ್ ಮಾಡಿದ್ದೆ. ಅದರಲ್ಲಿ ತುಂಬ ತುಂಬ ಚೆನ್ನಾಗಿರೋ ಸ್ಯಾರೀಸ್ ಇದೆ. ಆ್ಯಂಡ್ ವೇರ್ ಮಾಡಿಲ್ಲದೆ ಇರೋ ಸ್ಯಾರೀಸ್ ಇದೆ, ಆ್ಯಂಡ್ ವೇರ್ ಮಾಡಿರೋ ಸ್ಯಾರೀಸ್ ಇದೆ. ಅದಕ್ಕೆ ಬ್ಲೌಸ್ ಒಂದಷ್ಟು ಸ್ಟಿಚ್ ಮಾಡಿಸಿದ್ದೀನಿ, ಆ್ಯಂಡ್ ಒಂದಷ್ಟು ಸ್ಟಿಚ್ ಮಾಡಿಸಿಲ್ಲ. ಸೊ ಇಟ್ಸ್ ಓಕೆ. ಬಟ್ ಎಲ್ಲ ಸ್ಯಾರೀಸ್ನು ತೋರಿಸೋಣ. ನಾನು ಹತ್ರ ಇರೋ ಸ್ಯಾರಿ ಕಲೆಕ್ಷನ್ಸ್ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಓನ್ಲಿ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಅಷ್ಟೇ. ನೆಕ್ಸ್ಟ್ ಫ್ಯಾನ್ಸಿ ಸ್ಯಾರಿ ಆ್ಯಂಡ್ ಸಿಲ್ಕ್ ಸ್ಯಾರೀಸ್, ಕಾಂಚೀಪುರಂ ಸ್ಯಾರೀಸ್ ಅದೆಲ್ಲ ತೋರಿಸ್ತಾ ಇರ್ತೀನಿ. ಬಟ್ ಇವಾಗ ಟ್ರೈನ್ ನಡೀತಾ ಇರೋದ್ರಿಂದ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ತೋರಿಸೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಫಸ್ಟ್ ಒನ್ ನೋಡೋಣ. ನೋಡಿ, ಫಸ್ಟ್ ಸ್ಯಾರಿ ಇದು ಮೋಸ್ಟ್ ಡಿಮ್ಯಾಂಡ್ ಆ್ಯಂಡ್ ಇವಾಗ ಟ್ರೆಂಡ್ ನಡೀತಾ ಇರೋದು ರೆಡ್ ಕಲರ್ ಸ್ಯಾರಿ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ರೆಡ್ ಅಂದರೆ. ಯೂಶ್ವಲಿ ನನ್ನ ತುಂಬ ಡ್ರೆಸ್ಸಸ್ ರೆಡ್ ಇದೆ, ಆ್ಯಂಡ್ ಟಾಪ್ಸ್ ಇದೆ, ಎಲ್ಲ ಇದೆ. ಬಟ್ ಸ್ಯಾರಿ ನನಗೆ ಫಸ್ಟ್ ನಾನು ಮೈಸೂರು ಸಿಲ್ಕ್ ಕ್ರೇಪಲ್ಲಿ ಫಸ್ಟ್ ಸ್ಯಾರಿ ತೊಗೊಂಡಿದ್ದೆ ನಾನು, ರೆಡ್ ಇದು. ಬಟ್ ನಿಮಗೆ ಕ್ಯಾಮ್ರಾಗೆ ಈ ಥರ ಲೈಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ಸಿಕ್ಕಾಪಟ್ಟೆ ಡಾರ್ಕ್ ಆಗಿದೆ, ಫುಲ್ ರೆಡ್. ನಾನು ತುಂಬ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ತುಂಬ ಇಷ್ಟಪಟ್ಟು ಈ ರೆಡ್ ಕಲರ್ ಸ್ಯಾರಿ ತೊಗೊಂಡಿದ್ದು. ಇದು ನೋಡಿ, ಇದು ಸೆರಗು, ಇದು ಬಾರ್ಡರ್, ಇದು ಫ್ಲವರ್ ಪ್ರಿಂಟ್ ಬಾರ್ಡರ್ ಇದೆ ನೋಡಿ. ಜರಿ ನೋಡಿ, ತುಂಬಾ ಚೆನ್ನಾಗಿದೆ ಜರಿ ಇದು. ಸ್ಯಾರಿ ಮತ್ತು ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿ ಇದು. ಸ್ಯಾರಿ ನೋಡಿ, ಸ್ಯಾರಿ ಫುಲ್ ಸ್ಯಾರಿ ಸಖತ್ತಾಗಿದೆ. ಕೆಳಗಡೆ ಬಾರ್ಡರ್ ಬಂದು ನೋಡಿ ಈ ಥರ ಇದೆ. ಆ್ಯಕ್ಚುಲಿ ನಾನಿದು ಬೈ ಮಾಡಿದ್ದು ನಾನು ಇನ್ಸ್ಟಾಗ್ರಾಮ್ ಒಂದು ಪೇಜಲ್ಲಿ HBR ಅಂತ ಒಂದು ಪೇಜ್ ಇದೆ, ಅವ್ರ ಕಡೆಯಿಂದ ನಾನು ತರಿಸ್ಕೊಂಡಿದ್ದು. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. ಜಸ್ಟ್ ನಾನು ಇದಕ್ಕೆ 750 ಅಷ್ಟೇ ನಾನು ಪೇ ಮಾಡಿದ್ದು ಇದಕ್ಕೆ. ಬಟ್ ಕ್ವಾಲಿಟಿ ವೈಸ್ ಬಂದರೆ ತುಂಬಾ ಚೆನ್ನಾಗಿತ್ತು. ಬಟ್ ನೆಕ್ಸ್ಟ್ ಈ ಥರ ಕ್ವಾಲಿಟಿ ಅವ್ರು ಮತ್ತೆ ತರಿಸಲೇ ಇಲ್ಲ. ಹೇಳ್ತಾ ಇದ್ದೆ ಬೇರೆ ಕಲರ್ಸಲ್ಲಿ ಈ ಕ್ವಾಲಿಟಿಲಿ ತರಿಸಿ ಅಂತ ಕೇಳ್ತಾ ಇದ್ದೀನಿ. ನೋಡೋಣ, ತರಿಸಿದ್ರೆ ಮತ್ತೆ. ಅದರಲ್ಲಿ ನಾನು ಬ್ಲೂ ತೊಗೋಬೇಕು ಅಂತ ಆಸೆ ಇದೆ. ನೋಡೋಣ, ಬ್ಲೂ ಆಲ್ರೆಡಿ ಇದೆ, ಕ್ರೇಪಲ್ಲಿ ಬ್ಲೂ ತೊಗೋಬೇಕು ಅಂತ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಒಂದೇ ಥರ ತೊಗೊಂಡು ವೇರ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ನೋಡೋಣ ಯಾವಾಗ ಸಕ್ಸಸ್ ಆಗುತ್ತೆ ಅಂತ. ಬಟ್ ಈ ರೆಡ್ ಸ್ಯಾರಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ರೆಡ್ದು ಅಷ್ಟೇ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಬಟ್ ನಾನು ಸಿಂಪಲಾಗೆ ಸ್ಟಿಚ್ ಮಾಡಿಸಿದೆ, ವರ್ಕೆಲ್ಲ ಏನು ಮಾಡಿಸಿಲ್ಲ ನಾನು. ನೋಡಿ ಈ ಥರ ಬ್ಯಾಕ್ ಬಟನ್ ಇರಿಸಿದ್ದೀನಿ ನಾನಿಲ್ಲಿ. ಒಂದು ಟ್ರೆಂಡಲ್ಲಿತ್ತು ಈ ಥರ ಡಿಸೈನ್ ಇದು. ಸೊ ಅದೇ ಥರ ಡಿಸೈನ್ ಬೇಕು ಅಂತ ಹೇಳಿ ನಾನು ಆ ಥರ ಡಿಸೈನ್ ಮಾಡಿಸಿದ್ದೀನಿ ನೋಡಿ. ಇಲ್ಲಿ ವಿ ಶೇಪ್ ಕೊಡಿಸಿ ಈ ಥರ ಬಾರ್ಡರ್ ಎಲ್ಲ ಇಡಿಸಿ ನಾನು ಸ್ಟಿಚ್ ಮಾಡಿಸಿದೆ. ನೋಡಿದ್ದು ಫ್ಲವರು ಇಷ್ಟು ಬಂತು ಸ್ಲೀವ್ಸ್ಗೆ. ನೆಕ್ಸ್ಟು ಫ್ರಂಟು ಅಷ್ಟೇ ನಾನು ಬಾರ್ಡರ್ ಇಡಿಸಿದ್ದೀನಿ ಇಲ್ಲಿ. ಪ್ರಿನ್ಸಸ್ ಕಟ್ಟು ಮತ್ತು ಸ್ವೀಟ್ ಆರ್ಟ್ ಅಂತ ನೆಕ್ ಅಂತ ಹೇಳ್ತಾರೆ ಇದನ್ನು. ಸೊ ಅದೇ ಥರ ನಾನು ಸ್ಟಿಚ್ ಮಾಡಿಸಿದ್ದು, ಪ್ಯಾಡೆಡ್ ಹಾಕ್ಸಿದ್ದೆ. ಸ್ವಲ್ಪ ಚೆನ್ನಾಗಿ ಕುತ್ಕೊಳ್ಳಿ, ಸ್ಯಾರಿ ಚೆನ್ನಾಗಿರುತ್ತೆ ಅಂತ. ಸೊ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು ವೇರ್ ಮಾಡಿದ್ದೆ. ನೆಕ್ಸ್ಟ್ ಅದ್ರ ಫೋಟೋಸ್ ನೋಡಿಲ್ಲ ಅಂದರೆ, ಇದರಲ್ಲಿ ವೀಡಿಯೋಸ್ ಯಾವುದು ಮಾಡಿಲ್ಲ. ವೀಡಿಯೋಸ್ ಏನಾರು ಇದ್ದರೆ ನಾನು ಅಪ್ಲೋಡ್ ಮಾಡ್ತೀನಿ. ಬನ್ನಿ ನೆಕ್ಸ್ಟ್ ಸ್ಯಾರಿ ನೋಡೋಣ. ನೆಕ್ಸ್ಟ್ ಒನ್ನು ಇದು ಅಷ್ಟೇ ಆರೆಂಜ್ ಅಷ್ಟೇ, ಒನ್ ಆಫ್ ಮೈ ಫೇವ್ರೆಟ್. ಸೊ ಆರೆಂಜ್ ಕಲರ್ ತರಿಸಿದ್ದೀನಿ. ಆರೆಂಜ್ಗೆ ಇದು ಡಬಲ್ ಶೇಡ್ ಇದು ನೋಡಿ, ಆರೆಂಜ್ ಆ್ಯಂಡ್ ಬ್ಲೂ ಇದೆ. ಬ್ಲೂ ಮೇಲ್ಗಡೆ ಆರೆಂಜ್ ಇದೆ, ಆ್ಯಂಡ್ ಇಲ್ಲಿ ಡೌನಲ್ಲಿ ಆರೆಂಜ್ ಇದೆ, ಆ್ಯಂಡ್ ಮಿಡಲಲ್ಲಿ ಬ್ಲೂ ಇದೆ. ಇದು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲೇ ತರಿಸಿದ್ದು ನಾನು, ರತ್ನಂ ಸಿಲ್ಕ್ಸಲ್ಲಿ. ಸೊ ಇನ್ಸ್ಟಾಗ್ರಾಮ್ ಪೇಜಿಂದ ನೋಡಿ ತರಿಸಿದ್ದು ಸ್ಯಾರಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿನೇ. ಈ ಥರ ಡಬಲ್ ಶೇಡ್ ಇರಲಿಲ್ಲ ಅಂತ ಹೇಳಿ ನಾನು ತರಿಸಿದೆ. ಫುಲ್ಲು ಒಂದಷ್ಟು ಅಂದರೆ ಬೈ ಪ್ಲೇನ್ ಒಂದೇ ಕಲರ್ ಇರೋದು, ಸೆಲ್ಫ್ ಕಲರು. ಸೊ ಇದು ಡಬಲ್ ಶೇಡ್ ಕಲರ್ ಇದೆ ಅಂತ ಹೇಳಿ ನಾನು ಇದು ತರಿಸಿದೆ. ಇದು ಪ್ರೈಸ್ ಬಂದು 1600 ರೂಪೀಸ್ ಕೊಟ್ಟೆ ಇದಕ್ಕೆ.
ಬಟ್ ಕ್ಯಾಮ್ರಾದಲ್ಲಿ ನಿಮಗೆ ಸ್ವಲ್ಪ ಲೈಟಾಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ಬಂದು ಸ್ವಲ್ಪ ಡಾರ್ಕ್ ಕಲರೇ ಇದೆ. ತುಂಬ ಚೆನ್ನಾಗಿದೆ. ಬಾರ್ಡರ್ ನೋಡಿ, ಬೆಂಟೆಕ್ಸ್ ಬಾರ್ಡರ್ ಇದು ಈ ಥರ ಇದೆ. ಬಾರ್ಡರ್ ಜೆರಿ ಬಾರ್ಡರ್ ಇದೆ. ಇದು ಸ್ಮಾಲ್ ಬಾರ್ಡರ್ ಇದೆ, ಬಟ್ ಏನು ಫ್ಲವರ್ ಪ್ರಿಂಟ್ ಎಲ್ಲ ಏನೂ ಇಲ್ಲ, ಪ್ಲೈನ್ ಬಾರ್ಡರ್ ಇದೆ. ಸೊ ಚೆನ್ನಾಗಿರುತ್ತೆ. ಯಾರೋ ಹೇಳಿದ್ನಲ್ಲ ನಾನು, ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರು ವೇರ್ ಮಾಡಿದರು. ಸೊ ಅದನ್ನ ನೋಡಿ ಇಷ್ಟಪಟ್ಟು ನನಗೆ ತೊಗೊಂಡೆ. ಸೊ ಇಷ್ಟ ಆಗಿದೆ. ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಆರೆಂಜ್ ಬ್ಲೌಸ್ ಬಂದು ಆರೆಂಜ್ ಕಲರಲ್ಲಿದೆ, ಅದಕ್ಕೆ ನಾನು ಬ್ಲೂ ಕಲರಲ್ಲಿ ವರ್ಕ್ ಮಾಡಿಸಿದ್ದೀನಿ. ಬ್ಲೂ ಆ್ಯಂಡ್ ಇಲ್ಲಿ ಸ್ಟೋನ್ ವರ್ಕ್ ಎಲ್ಲ ಇದೆ. ಸ್ಲೀವ್ಸ್ ಬಂದು ನಾನು ಇಲ್ಲಿವರೆಗೂ ಸ್ಲೀವ್ಸ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಬಟ್ ಟ್ರಯಲ್ ಮಾಡಿ ನೋಡಿದೆ. ಫಿಟ್ಟಿಂಗ್ಸ್ ಎಲ್ಲ ಚೆನ್ನಾಗಿ ಕೂತಿದೆ. ಬಟ್ ವೇರ್ ಮಾಡೋ ಅಷ್ಟು ಯಾವುದು ಫಂಕ್ಷನ್ ಬಂದಿಲ್ಲ. ಫಂಕ್ಷನ್ ಬಂದಾಗ ನಾನು ವೇರ್ ಮಾಡ್ತೀನಿ. ಇನ್ನೊಂದು ಫೆಸ್ಟಿವಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ, ನೋಡೋಣ. ಫೆಸ್ಟಿವಲ್ಸ್ ಎಲ್ಲ ಆದರೂ ವೇರ್ ಮಾಡ್ಬೋದು. ವೇರ್ ಮಾಡಿದಾಗ ವಿಡಿಯೋ ಮಾಡೋಂತ ಹಾಕ್ತೀನಿ. ಸೊ ಈಗ ಆರೆಂಜ್ ವಿತ್ ಬ್ಲೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇಷ್ಟ ಆದರೆ ಬೈ ಮಾಡಿ. ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಸ್ಯಾರಿ, ಇದಂತೂ ಕಲರ್ ಎಲ್ಲರೂ ಫೇವ್ರೆಟ್ ಕಲರ್. ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಇದು ನೋಡಿ, ಪರ್ಪಲ್, ಡಾರ್ಕ್ ಪರ್ಪಲ್ಗೆ ಪಿಂಕ್. ಆಲ್ಮೋಸ್ಟ್ ನಾವು ಇದನ್ನ ಸ್ಯಾರಿನೆಲ್ಲ ನಾವು ಜಾಸ್ತಿ ಇನ್ಸ್ಟಾಗ್ರಾಮ್ ಪೇಜಲ್ಲೇ ತೊಗೊಂಡಿರೋದು. ಇದು ಅಷ್ಟೇ ಯುವರಾಜ್ ಸಿಲ್ಕಿಂದ ತೊಗೊಂಡಿರೋದು. ಇದು ಬಂದು ಸೆರಗು. ಇದು ನೋಡಿ, ಸ್ಯಾರಿ ಫುಲ್ಲು ಈ ಥರ ಜರಿ ಇದೆ. ಸ್ಯಾರಿ ಫುಲ್ ಈ ಥರ ಸಖತ್ತಾಗಿದೆ ಜರಿ ಮಾತ್ರ. ಆ್ಯಂಡ್ ಬಾರ್ಡರ್ ಬಂದು ಪಿಂಕಲ್ಲಿದೆ. ಪಿಂಕಲ್ಲಿ ಫ್ಲವರ್ ಪ್ರಿಂಟ್ಸ್ ಇದೆ. ಫುಲ್ಲು ಸ್ಯಾರಿ ಫುಲ್ಲು ಜರಿ ಇದೆ ನೋಡಿ. ಸೆರಗು ಇದು ಬಂದು ಇದು ಬ್ಲೌಸು. ಇನ್ನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ಬ್ಲೌಸ್ ನೋಡಿ ಪಿಂಕಲ್ಲಿದೆ, ಕಾಂಟ್ರಾಸ್ಟ್ ಇದೆ. ಇದರಲ್ಲೂ ಅಷ್ಟೇ ಫುಲ್ಲು ಜರಿ ಇದೆ. ಬ್ಲೌಸ್ ಫುಲ್ಲು ಜರಿ ಇದೆ, ಚೆನ್ನಾಗಿರುತ್ತೆ. ಪರ್ಪಲ್ಗೆ ಪಿಂಕ್ ಕಾಂಬಿನೇಷನು. ಇದು ಬಂದು ಸೆರಗು. ಇದ್ರದ್ದು ಪ್ರೈಸ್ ಬಂದು 1055. ಅದೇ ಹೇಳಿದ್ನಲ್ಲ, ಯುವರಾಜ್ ಸಿಲ್ಕಿನ ತರಿಸಿದ್ದು. ತುಂಬಾ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ತುಂಬ ಕಲರ್ಸ್ ಇತ್ತು. ಬಟ್ ಪರ್ಪಲ್ ನಮಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡ್ತಾ ಇತ್ತು. ಸೊ ಅದಕ್ಕೆ ಪರ್ಪಲ್, ಇವನ್ ನನ್ನ ಹತ್ರ ಪರ್ಪಲ್ ಇಲ್ಲ. ಸೊ ಪರ್ಪಲ್ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಪರ್ಪಲ್ ಪಿಂಕ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತೇಳಿ ತೊಗೊಂಡಿದ್ದೀನಿ. ಐ ಥಿಂಕ್ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಕಾಂಬಿನೇಷನು. ಆ್ಯಂಡ್ ಈ ಜರಿನೇ ಎಷ್ಟು ಲುಕ್ ಕೊಡ್ತಾ ಇದೆ ನೋಡಿ. ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಸಿಲ್ಲ, ಸ್ಟಿಚ್ ಮಾಡಿಸ್ಬೇಕು. ಸ್ಟಿಚ್ ಮಾಡಿಸಿ ವೇರ್ ಮಾಡೋಣ. ನೋಡಿ, ಇನ್ನು ಬಿಲ್ ಕೂಡ ನಾನು ತೆಗೆದೇ ಇಲ್ಲ. ಬಿಲ್ಲು ಸಹ ಇಲ್ಲೇ ಇದೆ. ಯುವರಾಜ್ ಸಿಲ್ಕಿಂದ 1020. ಬನ್ನಿ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಎಗೇನ್ ರೆಡ್ ವಿತ್ ಬ್ಲ್ಯಾಕ್. ಮತ್ತೆ ರೆಡ್ ತೊಗೊಂಡಿದ್ದೀನಿ ನೋಡಿ, ಅದ್ರ ಜೊತೆ ಬ್ಲ್ಯಾಕ್ ಕಾಂಬಿನೇಷನ್. ಇದು ಅಷ್ಟೇ ನಾನು ರತ್ನಂ ಸಿಲ್ಕ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಬ್ಯಾಂಗ್ಳೂರಲ್ಲೇ ಶಾಪ್ಗೆ ಹೋಗಿ ನಾನು ಪರ್ಚೇಸ್ ಮಾಡಿದ್ದು. ಬೇರೆ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಅಂತ ಹೋದ್ವಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಸೊ ಅಲ್ಲಿ ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ. ನೋಡಿ, ಇಲ್ಲಿ ಫ್ಲವರ್ ಪ್ರಿಂಟ್ ಸಖತ್ತಾಗಿದೆ. ಬ್ಲ್ಯಾಕಲ್ಲಿ ಜೆರಿ ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದೆ. ಇದ್ರ ಪ್ರೈಸ್ ಬಂದು 1200 ರುಪೀಸ್. ಇದು ಸ್ಟಾರ್ಟಿಂಗೇ ತೊಗೊಂಡಿದ್ದು ನಾನು, ಬಟ್ ಇನ್ನೂ ವೇರೇ ಮಾಡಿಲ್ಲ ಹೇಳಬೇಕು ಅಂದರೆ. ಬ್ಲ್ಯಾಕಲ್ಲಿ ಬಂದು ಸೆರಗಿದೆ. ಆ್ಯಂಡ್ ಬ್ಲೌಸು ಅಷ್ಟೇ, ಇದ್ರದ್ದು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಬಟ್ ಇವಾಗ ವೇರ್ ಮಾಡಬೇಕು. ಪಟ್ಟು ಈ ಸ್ಯಾರಿ ತೊಗೊಂಡೆ. ನೋಡೋಣ ಯಾವ ಅಕೇಶನ್ಸ್ಗೆ ಅಥವಾ ಫೆಸ್ಟಿವಲ್ ಯೂಸ್ ಮಾಡ್ತೀನೋ ಗೊತ್ತಿಲ್ಲ.
ಬಟ್ ತುಂಬ ಚೆನ್ನಾಗಿದೆ ಇದು ಕಾಂಬಿನೇಷನು. ನೋಡಿ, ಇದು ಒಂದು ಕಾಂಬಿನೇಷನು. ಪರ್ಚೇಸ್ ಮಾಡೋ ಹೋಗಿದ್ರೆ ಈ ಕಾಂಬಿನೇಷನ್ ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಸೊ ನಾನು ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಇದ್ರದ್ದು ಬ್ಲೌಸ್ ಇದೆ, ಬ್ಲೌಸ್ ತೋರಿಸಿ. ನೋಡಿ, ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಬ್ಲ್ಯಾಕ್ಗೆ ರೆಡ್ಡಲ್ಲಿ ನಾನು ವರ್ಕ್ ಮಾಡಿಸಿದ್ದೀನಿ. ನೋಡಿ, ಇದು ಬ್ಲೌಸು. ಆ್ಯಕ್ಚುಲಿ ರೆಡ್ ಫಸ್ಟ್ ತೋರಿಸಿದ ರೆಡ್ ಸ್ಯಾರಿ, ಆ ಥರದಕ್ಕೆ ನನಗೆ ಬೇಕಿತ್ತು ಈ ಥರ ಬ್ಲೌಸ್ ಡಿಸೈನು. ಬಟ್ ಅದರಲ್ಲಿ ಸ್ಯಾರಿದು ಇರಲಿಲ್ಲ. ಬಟ್ ಈ ಸ್ಯಾರಿಲಿ ಇದ್ದಿದ್ದರಿಂದ ಬ್ಲೌಸು ಇವಾಗ ನಾನು ವರ್ಕ್ ಮಾಡಿಸಿಲ್ಲ ಅಂದ್ರೂ ಬ್ಲೌಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಜೆರಿ ಇರೋದ್ರಿಂದ. ಬಟ್ ಇರಲಿ ಅಂತ ವರ್ಕ್ ಮಾಡಿಸಿದೆ. ನೋಡಿ, ಫ್ರಂಟ್ ಅಷ್ಟೇ, ಫ್ರಂಟ್ ಈ ಥರ. ಇದು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿತ್ತು ಫಿಟ್ಟಿಂಗ್ಸ್ ಎಲ್ಲ. ನೋಡಿ, ವೇರ್ ಮಾಡಿ ವಿಡಿಯೋ ಮಾಡ್ತೀನಿ. ಇದೇನು ಗೊತ್ತಾ, ಇದು ಡೈರೆಕ್ಟಾಗಿ ನೋಡಿದಾಗ ಸ್ಯಾರಿ ಇದು ತುಂಬ ಚೆನ್ನಾಗಿದೆ, ಕಲರು ಅಷ್ಟೇ. ಬಟ್ ಕ್ಯಾಮ್ರಾದಲ್ಲಿ ಇದು ನನ್ನ ಫೋನಲ್ಲಿ ಅಂತಲ್ಲ, ನಾವು ಇವಾಗ ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕಾದ್ರೂ ಅಷ್ಟೇ ಈ ಕಲರು ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಇಟ್ಸ್ ಡಾರ್ಕ್ ಇನ್ ಕಲರ್. ಸಕ್ಕತ್ತಾಗಿ ಕಾಣಿಸುತ್ತೆ ನಾವು ರಿಯಲಾಗಿ ನೋಡಿದಾಗ. ಇದು ತೊಗೊಂಡು ನೀವೊಂದು ಸ್ಯಾರಿದು ಒಂದು ವ್ಲಾಗ್ ಮಾಡಿದ್ದೆ, ಅದರಲ್ಲಿ ನಾನು ಈ ಸ್ಯಾರಿ ತೋರಿಸಿದ್ದೀನಿ. ಬಟ್ ಕ್ರೇಪ್ ಸ್ಯಾರೀಸ್ ಅಂತ ಹೇಳಿ ನಾನು ಇವಾಗ ಇದನ್ನು ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಫುಲ್ಲು ಸೆಲ್ಫ್ ಇದೆ. ಇದು ತುಂಬ ಇಷ್ಟಪಟ್ಟು ತೊಗೊಂಡಪ್ಪ ಈ ಕಲರ್ನು. ಆಲ್ಮೋಸ್ಟ್ 6 to 1 year ಆಗ್ತಾಯಿದೆ. ಬಟ್ ಇನ್ನೂ ನಾನು ಸ್ಟಿಚ್ಚೇ ಮಾಡಿಸಿಲ್ಲ. ಸ್ಮಾಲ್ ಬಾರ್ಡ್ರ್ ಇದು. ನಾನು ಆಲ್ಮೋಸ್ಟ್ ನನ್ನ ಹತ್ರ ನಾನು ತೋರಿಸಿದ ಸ್ಯಾರೀಸ್ ಎಲ್ಲ ಸ್ವಲ್ಪ ಬಿಗ್ ಬಾರ್ಡರ್ಸ್ ಇತ್ತು. ಇದು ತುಂಬ ಸ್ಮಾಲ್ ಬಾರ್ಡ್ರ್ ಇದೆ ನೋಡಿ, ಫ್ಲವರ್ದು. ಗ್ರೀನ್ಗೆ ಗೋಲ್ಡನ್ ಕಲರಲ್ಲಿ ವರ್ಕ್ ಇದೆ. ಸಖತ್ತಾಗಿ ಕಾಣಿಸ್ತಾ ಇದೆ ಇದು. ಬಟ್ ಇದನ್ನು ಸೆಲ್ಫ್ ಇರೋದ್ರಿಂದ ನಂಗೆ ನನ್ನ ಸ್ಯಾರಿ ಸೆಲ್ಫ್ ಹಾಕೊಂಡಾಗ ತುಂಬ ಇಷ್ಟ ಆಗುತ್ತೆ. ಕಾಂಟ್ರಾಸ್ಟ್ಗಿಂತ ಸೆಲ್ಫ್ ಚೆನ್ನಾಗಿರುತ್ತೆ. ಸೊ ಇದು ಸೆಲ್ಫು. ನೋಡಿ, ಇನ್ನೂ ಸ್ಟಿಚ್ ಮಾಡಿಸಿಲ್ಲ, ಏನೂ ಇಲ್ಲ. ಇದು ಬಾರ್ಡ್ರ್ ನೋಡಿ, ಸಾರಿ ಸೆರಗು ನೋಡಿ, ಈ ಥರ ಇದೆ. ಸ್ಟಿಚ್ ಮಾಡಿಸಿಲ್ಲ, ಸ್ಟಿಚ್ ಮಾಡಿಸ್ಬೇಕು. ಬಟ್ ಇದಕ್ಕೆ ಕಾಂಟ್ರಾಸ್ಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಹಾಕ್ಕೊಂಡ್ರೆ ಗೋಲ್ಡ್ ಹಾಕೋಬೋದೇನೋ. ಬಟ್ ನನಗೆ ಸೆಲ್ಫಲ್ಲೇ ಇಷ್ಟ ಆಗಿದೆ. ಸೊ ಸ್ಟಿಚ್ ಮಾಡೇ ನಾನು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೆಕ್ಸ್ಟ್ ಸ್ಯಾರಿ ನೋಡೋಣ. ಇದು ನೆಕ್ಸ್ಟ್ ಸ್ಯಾರಿ ಬಂದು ಇದು ಮೈಸೂರು ಸಿಲ್ಕೇನೆ. ಇದು ನೋಡಿ, ಅದೆಲ್ಲ ಸ್ಯಾರಿಗಿಂತ ಇದು ಸಿಕ್ಕಾಪಟ್ಟೆ ಸಾಫ್ಟ್ ಇದೆ. ನಾವು ರೋಲ್ ಮಾಡಿಕೊಂಡು ಬಂದರೆ ಸುಮ್ಮನೆ ಹಿಂಗೆ ಇಟ್ಕೊಂಡು ಹೋಗ್ಬೋದು. ಇದನ್ನು ಕ್ಯಾರಿ ಮಾಡ್ಬೋದು, ಲೈಕ್ ದಿಸ್ ಕ್ಯಾರಿ ಮಾಡ್ಬೋದು ನಾವು. ತುಂಬ ಚೆನ್ನಾಗಿದೆ ಸ್ಯಾರಿ. ಇದು ಆಲ್ರೆಡಿ ನಾನು ನಮ್ಮ ಮನೆ ಸತ್ಯನಾರಾಯಣ ಪೂಜೆ ಆದಾಗ ವೇರ್ ಮಾಡಿದ್ದೆ. ಇದು ಆ್ಯಕ್ಚುಲಿ ಇದು 7,500 ಇದು. ನನಗೆ ಡಿಸ್ಕೌಂಟಲ್ಲಿ ಸ್ವಲ್ಪ ಕಡಿಮೆ ಸಿಕ್ತು. ಸ್ಯಾರಿ ವೇರ್ ಮಾಡಿದ್ದೀನಿ, ಮತ್ತೆ ಐರನ್ ಮಾಡಿಲ್ಲ, ಐರನ್ ಮಾಡಬೇಕು. ಆವಾಗ ಟ್ರೆಂಡ್ ಇದೆಲ್ಲ. ಆಗ ಗ್ರೀನ್ಗೆ ಬ್ಲೂ, ಆರೆಂಜ್ಗೆ ಪರ್ಪಲ್ ಆರ್ ಪಿಂಕ್ ಆ ಥರ. ಸೊ ನಾನು ಈ ಥರ ಗ್ರೀನ್ಗೆ ಬ್ಲೂ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ. ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ರು ನಾನಿದ್ದು ಸತ್ಯನಾರಾಯಣ ಪೂಜೆಯಲ್ಲಿ ವೇರ್ ಮಾಡಿದಾಗ. ಸಖತ್ತಾಗಿದೆ, ವೆಯ್ಟ್ಲೆಸ್ಸು. ಇದ್ರ ಬ್ಲೌಸು ಅಷ್ಟೇ ಸ್ಟಿಚ್ ಆಗಿದೆ. ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದ್ರ ಬ್ಲೌಸ್ ಇದು ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್. ಬ್ಲೂ ಅಲ್ಲಿ ಬ್ಲೌಸ್ ಪೀಸ್ ಇತ್ತು. ಸೊ ಇದಕ್ಕೆ ಈ ಥರ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿರೋದು. ಆ್ಯಕ್ಚುಲಿ ಇದು ನಾನು ರೆಡಿ ಬ್ಲೌಸ್ ತೊಗೊಂಡು ಸ್ಟಿಚ್ ಮಾಡಿಸಿರೋದು. ಇದು ವರ್ಕೆಲ್ಲ ರೆಡಿ ಆಯಿತು. ಅದರದ್ದು ಬ್ಲೌಸ್ ತೊಗೊಂಡು ನನ್ನ ಮೆಜರ್ಮೆಂಟ್ಗೆ ಸ್ಟಿಚ್ ಮಾಡಿಸಿದ್ದೀನಿ. ಸಖತ್ತಾಗಿದೆ ವರ್ಕು. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಆ ಸ್ಯಾರಿ ಬ್ಲೌಸ್ ಪೀಸ್ ನಾನು ಸ್ಟಿಚ್ ಮಾಡಿಸಿಲ್ಲ. ಬಟ್ ಎಕ್ಸ್ಟ್ರಾ ನಾನು ತೊಗೊಂಡಿದ್ದು. ಅದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಈವನ್ ಡಿಸೈನ್ ಕೂಡ ಸಖತ್ತಾಗಿದೆ. ಸೊ ಫಿಟ್ಟಿಂಗ್ಸ್ ಅಷ್ಟೇ ತುಂಬ ಚೆನ್ನಾಗಿ ಕೂತಿತ್ತು. ಇದು ರೆಡಿ ಬ್ಲೌಸ್ ಆದ್ರೂ ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟ್ ನಿಮಗೆ ನಾನು ಹೊರಗಡೆ ಜಸ್ಟ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿರುವಂತಹ ಡಿಸೈನರ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿರುವಂತಹ ಬ್ಲೌಸಸ್ನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಆ್ಯಂಡ್ ದ ಲಾಸ್ಟ್ ಒನ್. ಆ್ಯಕ್ಚುಲಿ ಇದು ನೀವು ಲಾಸ್ಟ್ ವಿಡಿಯೋ ನೋಡಿದ್ದೀರಾ, ಸೇಮ್ ಅಲ್ಲ, ಸ್ವಲ್ಪ ಇದು ಡಿಫ್ರೆಂಟು.
ಆ್ಯಕ್ಚುಲಿ ನಾನು ತೊಗೊಂಡಿದ್ದೆ ಸ್ಯಾರಿನ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನು. ಅದು ಬಿಂದು ಗೊತ್ತಿಲ್ಲ, ಬಿಂದುನು ಪರ್ಚೇಸ್ ಮಾಡಿದ್ದಾಳೆ. ಬಿಂದು ಸ್ಯಾರಿ ಇಲ್ಲೇ ಇತ್ತು, ಸೊ ನಿಮ್ಗೆ ಇದನ್ನು ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಬಟ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಅದು ಫುಲ್ ಜರಿ ಇದೆ ಬಾರ್ಡರು, ಇದು ಬಂದು ಸ್ವಲ್ಪ ಜರಿ ಇದೆ ಅಷ್ಟೇ ಇದು. ಬಟ್ ಅದಕ್ಕಿಂತ ಈ ಸ್ಯಾರಿ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ ಒಂದು ಇನ್ಸ್ಟಾ ಪೇಜಲ್ಲಿ ನೋಡಿ ತೊಗೊಂಡಿರೋದು ಇದು. ನನ್ನ ಸ್ಯಾರಿಗಿಂತ ಇದು ಸ್ವಲ್ಪ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಜಾಸ್ತಿ ವೆಯ್ಟ್ ಇಲ್ಲ. ಬಟ್ ಕಾಂಬಿನೇಷನ್ ಬಂದು ಸೇಮು. ನಂದು ಬೋತ್ ಸೈಡ್ ಬಾರ್ಡರ್ಸ್ ಇದೆ, ಬೋತ್ ಸೈಡ್ ಸೇಮ್ ಬಾರ್ಡರ್ ಇದೆ ಬ್ಲ್ಯಾಕ್ದು. ಬಟ್ ಇವಳದು ಅಪ್ಪರ್ ಸೈಡ್ ಈ ಥರ ಶಾರ್ಟ್ ಇದೆ ಜರಿ ನೋಡಿ, ಗೋಲ್ಡನ್ ಕಲರಲ್ಲಿ. ಡೌನರ್ ಪಾರ್ಟಲ್ಲಿ ಈ ಥರ ಬ್ಲ್ಯಾಕಲ್ಲಿ ಅದು ಜರಿ ಇರೋದು. ಬಟ್ ನಾನು ಬೋತ್ ಸೈಡ್ ಬ್ಲ್ಯಾಕ್ ಬಾರ್ಡರನ್ನೇ ಇದೆ. ಬಟ್ ಇದು ಅಷ್ಟೇ, ಇನ್ನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿಲ್ಲ. ಬ್ಲೌಸ್ ಬಂದು ಸೇಮ್ ಬ್ಲ್ಯಾಕ್ ಕಲರಲ್ಲಿದೆ. ಚೆನ್ನಾಗಿದೆ, ಇದು ಒಂಥರ ಡಿಫ್ರೆಂಟ್ ಆಗಿದೆ. ಬಟ್ ನಂದು ಸ್ಯಾರಿನೇ ಡಿಫ್ರೆಂಟ್ ಆಗಿದೆ. ಬಟ್ ಕಲರ್ ಕಾಂಬಿನೇಷನ್ ಮಾತ್ರ ಒಂದೇ. ಇದ್ರದ್ದು ಪ್ರೈಸ್ ಬಂದು 1200 ಆ್ಯಂಡ್ ಎಕ್ಸ್ಟ್ರಾ ಪ್ಲಸ್ ಶಿಪ್ಪಿಂಗ್ ಇರುತ್ತೆ. ಇನ್ಸ್ಟಾ ಪೇಜಲ್ಲಿ ತೊಗೊಂಡಿದ್ದು ರಾಮಯ್ಯ ಸಿಲ್ಕ್ಸಲ್ಲಿ ತೊಗೊಂಡಿರೋದು ಇದು. ಚೆನ್ನಾಗಿದೆ, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್. ಇಷ್ಟ ಆದರೆ ಪರ್ಚೇಸ್ ಮಾಡಿ. ಇದರದ್ದು ಅಷ್ಟೇ, ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಲ್ಲ. ನೋಡಿದ್ರಲ್ಲ ನನ್ನ ಹತ್ರ ಕಲೆಕ್ಷನ್ಸು, ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸು ಕಲೆಕ್ಷನ್ಸ್ ಇಷ್ಟೇ. ಬಟ್ ಇವಾಗ ಇನ್ನೂ ಟ್ರೆಂಡ್ ನಡೀತಾನೆ ಇದೆ. ನೋಡೋಣ, ಇನ್ನೂ ಒಂದಷ್ಟು ಅದೇ ಹೇಳಿದ್ನಲ್ಲ, ಬ್ಲೂ ಕಲರ್ ತೊಗೋಬೇಕು ಆ್ಯಂಡ್ ಬ್ರೌನ್ ಕಲರ್ ತೊಗೋಬೇಕು ಅಂತ ಇದ್ದೀನಿ. ನೋಡೋಣ, ಅದೆಲ್ಲ ತೊಗೊಂಡಾಗ ಮತ್ತೆ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ನನ್ನ ಮೈಸೂರು ಸಿಲ್ಕ್ ಕ್ರೇಪ್ ಕಲೆಕ್ಷನ್ಸ್, ನ್ಯೂ ಕಲೆಕ್ಷನ್ಸ್ ಅಂತ. ಸೊ ನಿಮಗೆಲ್ಲ ನನ್ನ ಹತ್ರ ಇರೋ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕವಿರಾಜ್ ಆಚಾರ್ ಬ್ಲಾಗ್ಸ್. ಥ್ಯಾಂಕ್ ಯು ಆಲ್.